PSI ಅಕ್ರಮ ನೇಮಕಾತಿ ಪ್ರಕರಣದ ವಿಚಾರದಲ್ಲಿ ಒಂದು ಅಪ್ಡೇಟ್ ಇದೆ. ರಾಜಕೀಯ ನಾಯಕರುಗಳಿಗೆ ನೋಟಿಸ್ ಅನ್ನು ಕೊಡಲಾಗಿದೆ. ಏನು ನೋಟಿಸು, ಯಾರ್ಯಾರಿಗೆ ನೋಟಿಸು, ಏನು ಕಥೆ ನೋಡ್ತಾ ಹೋಗೋಣ. PSI ಅಕ್ರಮ ನೇಮಕಾತಿ ಪ್ರಕರಣ ಸಂಬಂಧಪಟ್ಟಂತೆ ಒಂದಿಷ್ಟು ಜನ ರಾಜಕೀಯ ನಾಯಕರುಗಳ ಹೆಸರು ಕೇಳಿ ಬಂದಿದೆ. ಅವರಿಗೆ ನೋಟಿಸ್ ಹೋಗಿದೆ. ಸೊ ಇದು ಅವರಿಗೆ ಸಂಕಟ ಆರಂಭ ಆಗುವಂತ ಸೂಚನೆನ ನೋಟಿಸ್ ಹೋಗಿರೋದು HDKಗೆ, ಯತ್ನಾಳ್ ಅವರಿಗೆ, ಅಶ್ವಥ್ ನಾರಾಯಣ್ ಅವರಿಗೆ ಹಾಗೂ ಅವರ ಸಹೋದರನಿಗೆ ಜಸ್ಟಿಸ್ ವೀರಪ್ಪ ಆಯೋಗದಿಂದ ನೋಟಿಸ್ ಅನ್ನು ಕೊಡಲಾಗಿದೆ. ಈ ನೋಟಿಸ್ನ ಪ್ರಕಾರವಾಗಿ ಅವರು ಹಾಜರಾಗ್ತಾರಾ, ಹಾಜರಾಗಲೇಬೇಕಿದೆ. ಇನ್ನೇನು ಮಾಡ್ತಾರೆ ಗೊತ್ತಿಲ್ಲ. ಆಯೋಗದ ಮುಂದೆ ಹಾಜರಾಗಿ ಹೇಳಿಕೆ ದಾಖಲಿಸಬೇಕು ಅನ್ನೋದೇ ನೋಟಿಸ್ನ ಪ್ರಮುಖ ವಿಚಾರ. ಅಭ್ಯರ್ಥಿಗಳು ಕೊಟ್ಟಿರುವಂಥ ಮಾಹಿತಿಯನ್ನು ಆಧರಿಸಿ ಈ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. PSI ಹಗರಣದ ಬಗ್ಗೆ ಹಲವು ಬಾರಿ ರಾಜಕೀಯ ಹೇಳಿಕೆಗಳನ್ನು ಕೂಡ ಇವರು ಕೊಟ್ಟಿದ್ರು. ದಾಖಲೆ ಇದೆ, ಅವರಿದ್ರು, ಇವರಿದ್ರು. ಹಾಗಾಗಿ ಇದು ಯಾರ್ಯಾರಿದ್ದಾರೆ ಅಂತ ನೀವು ಹೇಳಿದ್ದೀರಿ, ಬನ್ನಿ ಸ್ಪಷ್ಟವಾಗಿ ಇದು ಯಾರಿದ್ದಾರೆ ಆ ದಾಖಲೆಗಳನ್ನು ಕೊಟ್ಟು ಮಾತನಾಡಿ, ನಿಮ್ಮ ಬಳಿ ಇರುವಂಥ ಎಲ್ಲ ದಾಖಲೆಗಳನ್ನು ನಮಗೆ ಕೊಟ್ಟುಬಿಡಿ ಅಂತ ಈ ನೋಟಿಸನ್ನು ಸರ್ವ್ ಮಾಡಲಾಗಿದೆ. ಖುದ್ದು ಆಯೋಗವೇ ಈ ನೋಟಿಸನ್ನು ಕೊಟ್ಟಿದೆ. ಜೊತೆಗೆ ಮಾಜಿ ಶಾಸಕ ಬಸವರಾಜ್ ದಡೇಸಗೂರು, ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಅವರ ಸಹೋದರ ಅವ್ರಿಗೂ ನೋಟಿಸ್ ಕೊಟ್ಟಿದ್ದಾರೆ. ಇವತ್ತು ಬೆಳಿಗ್ಗೆ 11 ಗಂಟೆಗೆ ಈ ಆಯೋಗದ ಮುಂದೆ ಹಾಜರಾಗಿ ಅಂತ ಹೇಳಿದ್ದಾರೆ. 11 ಗಂಟೆಗೆ ಇವರೆಲ್ಲ ಹೋಗ್ತಾರಾ, ಯಾರ್ಯಾರು ಹೋಗ್ತಾರೆ, ಏನೇನು ಪ್ರಶ್ನೆಗಳನ್ನು ಕೇಳಬಹುದು, ಇವೆಲ್ಲವೂ ಸದ್ಯ ಒಂದು ರೀತಿಯಲ್ಲಿ ಪ್ರಶ್ನೆಯಾಗಿ ಉಳಿದುಕೊಂಡಿದೆ. ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟರಾಜು, ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಪುಟ್ಟರಾಜು, ಗುಡ್ ಮಾರ್ನಿಂಗ್. PSI ಅಕ್ರಮ ವಿಚಾರದಲ್ಲಿ ಕೇಳಿಬಂದಿರುವಂಥ ಹೆಸರು ನಿಜವಾಗ್ಲೂ ಇದನ್ನು ಸಂಕಟ ಅಂತಲೇ ಕರಿಬೇಕಾ, ಅಥವಾ ಕೇವಲ ಒಂದಿಷ್ಟು ವಿಚಾರಗಳನ್ನು ಕ್ರೋಢೀಕರಣ ಮಾಡೋದಕ್ಕೆ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರಾ? ಯಾಕೆ ಇಂಥ ನಾಯಕರುಗಳಿಗೆ, ಯತ್ನಾಳ್ಗೆ ಯಾಕೆ ಕೊಟ್ಟಿದ್ದಾರೆ, ಅಶ್ವಥ್ ನಾರಾಯಣ್ ಅವರಿಗೆ ಯಾಕೆ ಕೊಟ್ಟಿದ್ದಾರೆ, ಅವ್ರ ಸಹೋದರನ ಪಾತ್ರ ಏನು, ಯಾಕೆ ಈ ನೋಟಿಸ್ ಸರ್ವ್ ಆಗಿದೆ ಪುಟ್ಟರಾಜು? ಎಸ್ ಪ್ರಣೋತ್, ಏನಂದ್ರೆ PSI ಹಗರಣ ಅನ್ನುವಂಥದ್ದು ಸಾಕಷ್ಟು ಒಂದು ದೊಡ್ಡ ಪ್ರಮಾಣದ ಹಗರಣ ಆಗಿತ್ತು. ಅದು BJP ಸರ್ಕಾರದ ಅವಧಿಯಲ್ಲಿ ಆಗಿದ್ದಂತಹ ಒಂದು ಹಗರಣ. ಇದಕ್ಕೆ ಸಂಬಂಧಪಟ್ಟಾಗೆ ಆ ಇಡೀ ಪರೀಕ್ಷೆಯನ್ನ ರದ್ದು ಮಾಡಲಾಯಿತು. ಹೊಸದಾಗಿ ನೇಮಕಾತಿಯನ್ನ ಮಾಡ್ಕೊಳ್ಬೇಕು ಅನ್ನೋದಾಯಿತು. ಹೈಕೋರ್ಟ್ ಇದಕ್ಕೆ ಸಂಬಂಧಪಟ್ಟಾಗೆ ಒಂದಷ್ಟು ಎನ್ಕ್ವೈರಿಗಳನ್ನ ಮಾಡ್ತು. ಇದೆಲ್ಲದರ ನಡುವೆ ಒಂದು ಹಗರಣದ ತನಿಖೆಯನ್ನ ನ್ಯಾಯಮೂರ್ತಿ ವೀರಪ್ಪ ಅವರ ನೇತೃತ್ವದ ಆಯೋಗಕ್ಕೆ ವಹಿಸಲಾಯಿತು. ಈ ಆಯೋಗಕ್ಕೆ ವಹಿಸಲಾದಂತಹ ತನಿಖೆಯನ್ನ ಈಗ ಅಚ್ಚುಕಟ್ಟಾಗಿ ಅವರು ಮಾಡ್ತಾ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ HD ಕುಮಾರಸ್ವಾಮಿ, ಮಾಜಿ ಶಾಸಕರ ಅಂದ್ರೆ ಹಾಲಿ ಶಾಸಕರಾಗಿರುವಂತಹ ಬಸವನಗೌಡ ಪಾಟೀಲ್ ಯತ್ನಾಳ್ನವರಾಗಿರ್ಬೋದು, ಮತ್ತು ಬಸವರಾಜು ದಡೇಸಗೂರು ಅವರು ಜೊತೆಗೆ ಸೇರಿದಂತೆ ಮಾಜಿ ಸಚಿವರಾದಂತಹ ಅಶ್ವಥ್ ನಾರಾಯಣ್ ಮತ್ತು ಅವರ ಸಹೋದರರಿಗೆ ಈಗಾಗಲೇ ಏನು ವೀರಪ್ಪ ಅವರ ನೇತೃತ್ವದ ಆಯೋಗ ಒಂದು ನೋಟಿಸ್ ಅನ್ನ ನೀಡಿರುವಂತದ್ದು. ನೀವು ವಿಚಾರಣೆಗೆ ಹಾಜರಾಗಬೇಕು, ತಮ್ಮಲ್ಲಿರುವಂತಹ ಅಮೂಲ್ಯವಾದಂತಹ ದಾಖಲೆಗಳು ಅಂದ್ರೆ PSI ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲೆಗಳನ್ನ ಕೊಡಬೇಕು ಅನ್ನುವಂಥದ್ದು ಇದರ ಪ್ರಮುಖ ಉದ್ದೇಶ ಆಗಿರುವಂತದ್ದು. ಅಂದ್ರೆ ಇಲ್ಲಿ ಒಂದು ಅಂಶವನ್ನ ನಾವು ಪರಿಗಣನೆಗೆ ತೆಗೆದುಕೊಳ್ಬೇಕಾಗತ್ತೆ. ನೀವು ಈಗಾಗಲೇ ಒಂದು ಉಲ್ಲೇಖವನ್ನ ಮಾಡ್ತಾ ಇದ್ರಿ, ಇವರು ಆ PSI ಹಗರಣ ಆದಂತಹ ಸಂದರ್ಭಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳಿವೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಪೂರಕವಾದ ದಾಖಲೆಗಳು ಇದೆ ಅನ್ನುವಂಥದ್ದನ್ನ ಹೇಳ್ತಾ ಹೋಗ್ತಿದ್ರು. ಜೊತೆಗೆ ಒಂದಷ್ಟು ಹೇಳಿಕೆಗಳನ್ನ ಸಹ ಕೊಟ್ಟಿದ್ರು. ಅಂದ್ರೆ ನಿಮ್ಮ ಬಳಿಯಲ್ಲಿರುವಂತಹ ದಾಖಲೆಗಳು ಯಾವುದು, ಈ ಹಗರಣಕ್ಕೆ ಸಂಬಂಧಪಟ್ಟಾಗೆ ಯಾರ ಹೆಸರೆಲ್ಲ ಕೇಳಿ ಬಂದಿತ್ತು, ಅದಕ್ಕೆ ಸಂಬಂಧಪಟ್ಟಂತಹ ಯಾವ್ದಾದ್ರು ದಾಖಲೆಗಳಿದೆಯಾ, ಅದನ್ನ ಕ್ರೋಢೀಕರಿಸಿ ನಮಗೆ ಮಾಹಿತಿಯನ್ನ ಕೊಡಬೇಕು. ಜೊತೆಗೆ ತಮ್ಮ ಹೇಳಿಕೆಯನ್ನ ಸಹ ಈ ಸಂದರ್ಭದಲ್ಲಿ ದಾಖಲಿಸಬೇಕು. ಹಾಗಾಗಿ ಖುದ್ದು ಹಾಜರಾಗಬೇಕು ಅಥವಾ ತಮ್ಮ ವಕೀಲರ ಮುಖಾಂತರವಾಗಿ ನೀವು ಇದಕ್ಕೆ ಸ್ಪಷ್ಟವಾದಂತಹ ಒಂದು ಸ್ಪಷ್ಟನೆಯನ್ನ ಕೊಡಬೇಕು ಅನ್ನುವಂತಹ ಮಾಹಿತಿಯನ್ನು ಆಧರಿಸಿ ಒಂದು ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಹಾಗಾಗಿ CID ಕಚೇರಿಯಲ್ಲಿ ಇವರು ವಿಚಾರಣೆಗೆ ಏನಾದ್ರು 11 ಗಂಟೆಗೆ ಹಾಜರಾಗ್ತಾರಾ ಅಥವಾ ಇವರ ವಕೀಲರ ಮುಖಾಂತರವಾಗಿ ಏನಾದ್ರೂ ಉತ್ತರವನ್ನ ಕೊಡ್ತಾರಾ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗತ್ತೆ ಪ್ರಣೋತ್. ಥ್ಯಾಂಕ್ ಯು ಪುಟ್ಟರಾಜು ಮಾಹಿತಿಗೆ.